ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 15ನೇ ಅಧ್ಯಾಯದಲ್ಲಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 15ನೇ ಅಧ್ಯಾಯದ 27ನೆಯ ಶ್ಲೋಕ. ಅರ್ಜುನ ವಿಷಾದದಿಂದ ತುಂಬಿ ಯುಧಿಷ್ಠಿರನಿಗೆ ದೇವೋತ್ತಮ ಪರಮಪುರುಷನ ಬಗ್ಗೆ ಹೇಳುತ್ತಾ ಇದ್ದಾನೆ. ಆತ ಯಾವ ರೀತಿ ಪಾಂಡವರನ್ನು ಉದ್ಧರಿಸಿದ್ದ ಅನ್ನುವಂಥದ್ದನ್ನು ಅರ್ಜುನ ಸ್ಮರಣೆ ಮಾಡಿಕೊಳ್ತಾ ಇದ್ದಾನೆ. ಇವತ್ತಿನ ಶ್ಲೋಕವನ್ನು ನೋಡೋಣ. ದೇಶಕಾಲಾರ್ಥಯುಕ್ತಾನಿ ಹೃತ್ತಾಪೋಪಶಮಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದಾಭಿಹಿತಾನಿ ಮೇ. ದೇವೋತ್ತಮ ಪುರುಷನಾದ ಗೋವಿಂದನ ಉಪದೇಶಗಳತ್ತ ನಾನು ಆಕರ್ಷಿತನಾಗುತ್ತಿದ್ದೇನೆ, ಏಕೆಂದರೆ ಅದು ಯಾವುದೇ ಕಾಲ, ದೇಶ, ಪರಿಸ್ಥಿತಿಗಳಲ್ಲಿ ಹೃದಯದ ತಾಪವನ್ನು ಶಮನಗೊಳಿಸುವ ಮಾತುಗಳಿಂದ ತುಂಬಿದೆ. ಇಲ್ಲಿ ಅರ್ಜುನ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪ್ರಭು ತನಗೆ ಉಪದೇಶಿಸಿದ ಭಗವದ್ಗೀತೆಯನ್ನು ಉಲ್ಲೇಖಿಸುತ್ತಿದ್ದಾನೆ. ಭಗವದ್ಗೀತೆಯ ದಿವ್ಯ ಉಪದೇಶವನ್ನು ಪ್ರಭುವು ನೀಡಿದ್ದು ಅರ್ಜುನನಿಗೆ ಮಾತ್ರವಲ್ಲ, ಎಲ್ಲ ಕಾಲಗಳ, ಎಲ್ಲ ದೇಶಗಳ ಎಲ್ಲರಿಗೂ ಅದರಿಂದ ಪ್ರಯೋಜನವಾಗಲೆಂದು. ದೇವೋತ್ತಮ ಪರಮಪುರುಷನು ಆಡಿದ ಮಾತುಗಳಾದುದರಿಂದ ಭಗವದ್ಗೀತೆಯು ಸಕಲ ವೇದವಾಂಗ್ಮಯದ ಸಾರ. ವೇದವಾಂಗ್ಮಯವು ಅಪಾರವಾದದ್ದು. ಉಪನಿಷತ್ತುಗಳು, ಪುರಾಣಗಳು, ವೇದಾಂತ ಸೂತ್ರಗಳು ಇವೆಲ್ಲ ಸೇರಿದ ಈ ಅಗಾಧ ವಾಂಗ್ಮಯವನ್ನು ಅಧ್ಯಯನ ಮಾಡಲು ಸಾಕಷ್ಟು ಸಮಯವಿಲ್ಲದಂತಹ ಎಲ್ಲರಿಗೂ ಸುಲಭವಾಗಿ ಅದರ ಸಾರವು ತಿಳಿಯುವಂತೆ ಭಗವಂತನೇ ಸರಳವಾಗಿ ನಿರೂಪಿಸಿಕೊಟ್ಟಿದ್ದಾನೆ. ಶ್ರೇಷ್ಠ ಇತಿಹಾಸ ಕಾವ್ಯವಾದ ಮಹಾಭಾರತದಲ್ಲಿ ಅದನ್ನು ಅಳವಡಿಸಿದೆ. ಹೆಂಗಸರು, ಶ್ರಮಜೀವಿಗಳು, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ವರ್ಗಗಳ ನಿಷ್ಪ್ರಯೋಜಕರಾದ ವಂಶಸ್ಥರು, ಹೆಚ್ಚು ಬುದ್ಧಿವಂತರಲ್ಲದವರು ಇವರಿಗಾಗಿ ಎಂದೇ ಮಹಾಭಾರತವನ್ನು ರಚಿಸಲಾಯಿತು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಎದ್ದ ಸಮಸ್ಯೆಯನ್ನು ಭಗವದ್ಗೀತೆಯ ಉಪದೇಶಗಳು ಪರಿಹರಿಸಿದವು. ಪ್ರಭುವು ಲೋಕದ ಜನರ ಕಣ್ಣಿಗೆ ಮರೆಯಾದ ಮೇಲೆ ಅರ್ಜುನನು ತನ್ನ ಶಕ್ತಿಯನ್ನು ಕಳೆದುಕೊಂಡು ಸೋತು ನಿಂತಿದ್ದ ಸಂದರ್ಭದಲ್ಲಿ ಮತ್ತೆ ಭಗವದ್ಗೀತೆಯ ಉಪದೇಶವನ್ನು ನೆನಪು ಮಾಡಿಕೊಳ್ಳಲು ಬಯಸಿದನು. ಯಾರೇ ಆಗಲಿ ಎಲ್ಲ ಬಗೆಯ ಮಾನಸಿಕ ಯಾತನೆಗಳಿಂದ ಪರಿಹಾರ ಪಡೆಯಲು ಮಾತ್ರವಲ್ಲದೆ ಸಂದಿಗ್ಧ ಸಮಯದಲ್ಲಿ ಮುಜುಗರ ಉಂಟು ಮಾಡುವ ಮಹಾಬಂಧನಗಳಿಂದ ಬಿಡುಗಡೆ ಪಡೆಯಲು ಸಹ ಭಗವದ್ಗೀತೆಯನ್ನು ಓದಬೇಕು ಎಂಬುದನ್ನು ಲೋಕಕ್ಕೆ ಕಲಿಸುವ ಸಲುವಾಗಿ ಅರ್ಜುನನು ಹಾಗೆ ಮಾಡಿದನು. ದಯಾಮಯನಾದ ಭಗವಂತನು ಭಗವದ್ಗೀತೆಯ ಪರಮ ಶ್ರೇಷ್ಠ ಉಪದೇಶಗಳನ್ನು ಹಿಂದೆ ಬಿಟ್ಟು ಹೋದನು. ಭೌತ ಚಕ್ಷುವಿಗೆ ಅವನು ಕಾಣಿಸದಿದ್ದರೂ ಅವನ ಬೋಧನೆಯಿಂದ ಪ್ರಯೋಜನ ಪಡೆಯುವಂತಾಗಲಿ ಎಂಬುದು ಅದರ ಉದ್ದೇಶ. ಭೌತ ಇಂದ್ರಿಯಗಳು ಪರಮಪ್ರಭುವಿನ ಬೆಲೆ ಕಟ್ಟಲಾರವು. ಆದರೆ ಕಲ್ಪನೆಗೂ ಎಟುಕದ ದಿವ್ಯ ಶಕ್ತಿಯಿಂದ ಅವನು ಬದ್ಧಾತ್ಮದ ಇಂದ್ರಿಯ ಗ್ರಹಿಕೆಗೆ ನಿಲುಕುವಂತೆ ಭೌತ ದ್ರವ್ಯದ ಮೂಲಕ ಸೂಕ್ತ ರೀತಿಯಲ್ಲಿ ಅವತರಿಸಬಹುದು. ಅದು ಭಗವಂತನ ಅವ್ಯಕ್ತ ಶಕ್ತಿಯ ಇನ್ನೊಂದು ರೂಪ ತಾನೆ. ಹಾಗಾಗಿ ಭಗವದ್ಗೀತೆ ಅಥವಾ ಭಗವದ್ವಾಣಿಯಾದ ಬೇರೆ ಯಾವುದೇ ಅಧಿಕೃತ ಧರ್ಮಗ್ರಂಥವು ಭಗವಂತನ ಅವತಾರವೇ. ಪ್ರಭುವಿಗೂ ಅವನ ಶಾಬ್ದಿಕ ಪ್ರಾತಿನಿಧ್ಯಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಅರ್ಜುನನು ಭಗವಂತನ ವಾಸ್ತವ ಸನ್ನಿಧಿಯಲ್ಲಿ ಯಾವ ಪ್ರಯೋಜನವನ್ನು ಪಡೆದನೋ ಅದೇ ಪ್ರಯೋಜನವನ್ನು ಭಗವದ್ಗೀತೆಯಿಂದ ನಾವು ಪಡೆಯಬಹುದಾಗಿದೆ. ಇಹ ಜೀವನದ ಸಂಕೋಲೆಯಿಂದ ಬಿಡುಗಡೆ ಪಡೆಯಬೇಕೆಂದು ಪ್ರಾಮಾಣಿಕವಾಗಿ ಬಯಸುವ ಮಾನವನು ಭಗವದ್ಗೀತೆಯಿಂದ ಸುಲಭವಾಗಿ ಪ್ರಯೋಜನವನ್ನು ಪಡೆಯುವುದು ಸಾಧ್ಯ. ಇದನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡೇ ಪ್ರಭುವು ಅರ್ಜುನನಿಗೆ ಅದರ ಅವಶ್ಯಕತೆ ಇದ್ದಿತೋ ಎನ್ನುವ ಹಾಗೆ ಉಪದೇಶ ಮಾಡಿದನು. ಭಗವದ್ಗೀತೆಯಲ್ಲಿ ಜ್ಞಾನದ 5 ಮುಖ್ಯ ತತ್ವಗಳನ್ನು ವಿವರಿಸಿದೆ. ಪರಮಪ್ರಭು, ಜೀವಿ, ಪ್ರಕೃತಿ, ಕಾಲ, ದೇಶ, ಕರ್ಮ ಪ್ರಕ್ರಿಯೆ ಇವು ಆ ತತ್ವಗಳು. ಇವುಗಳ ಪೈಕಿ ಪರಮಪ್ರಭುವು ಜೀವಿಯು ಗುಣಾತ್ಮಕವಾಗಿ ಒಂದೇ. ಇಬ್ಬರ ನಡುವೆ ವ್ಯತ್ಯಾಸವನ್ನು ಪೂರ್ಣ ಮತ್ತು ಅಂಶಗಳ ನಡುವೆ ಬರುವ ವ್ಯತ್ಯಾಸವೆಂದು ವಿಶ್ಲೇಷಿಸಲಾಗಿದೆ. ಪ್ರಕೃತಿಯು ಗುಣತ್ರಯಗಳ ಅಂತರ್ಕ್ರಿಯೆಯನ್ನು ಪ್ರದರ್ಶಿಸುವ ಜಡವಸ್ತು. ಅನಂತಕಾಲ ಮತ್ತು ಅಪರಿಮಿತ ದೇಶಗಳು ಭೌತ ಪ್ರಕೃತಿಯಿಂದ ಆಚೆಗಿರುವವು ಎಂದು ಪರಿಗಣಿಸಲಾಗಿದೆ. ಜೀವಿಯ ಚಟುವಟಿಕೆಗಳು ವಿವಿಧ ಬಗೆಯ ಕರ್ಮಗಳಿಂದ ಕೂಡಿರುತ್ತವೆ. ಈ ಕರ್ಮಗಳಿಂದ ಜೀವಿಯು ಭೌತಿಕ ಜಗತ್ತಿನ ಬಂಧನಕ್ಕೆ ಒಳಗಾಗಬಹುದು ಅಥವಾ ಬಂಧನದಿಂದ ಮುಕ್ತನಾಗಬಹುದು.
ಈ ವಿಷಯಗಳನ್ನು ಕುರಿತು ಸಂಕ್ಷೇಪವಾಗಿ ಭಗವದ್ಗೀತೆಯಲ್ಲಿ ಚರ್ಚಿಸಲಾಗಿದೆ. ಅವುಗಳನ್ನೇ ಹೆಚ್ಚಿನ ತಿಳುವಳಿಕೆಗೋಸ್ಕರವಾಗಿ ಶ್ರೀಮದ್ ಭಾಗವತದಲ್ಲಿ ವಿಸ್ತಾರವಾಗಿ ನಿರೂಪಿಸಿದೆ. ಮೇಲೆ ಹೇಳಿದ 5 ಅಂಶಗಳಲ್ಲಿ ಪರಮಪ್ರಭು, ಜೀವಿ, ಪ್ರಕೃತಿ ಮತ್ತು ಕಾಲದೇಶ ಈ 4 ನಿತ್ಯವಾದವು. ಆದರೆ ಜೀವಿ, ಪ್ರಕೃತಿ, ಕಾಲದೇಶಗಳು ಪರಮಪ್ರಭುವಿನ ಅಂಕೆಯಲ್ಲಿ ಇರತಕ್ಕಂಥವು. ಅವನೊಬ್ಬನೇ ಪರತರನಾದವನು. ತನ್ನ ಮೇಲೆ ಬೇರೆ ಯಾವ ನಿಯಂತ್ರಣವೂ ಇರದ ಸರ್ವಸ್ವತಂತ್ರ. ಅವನೇ ಸರ್ವೋನ್ನತ ನಿಯಂತ್ರಕ. ಜೀವಿಯ ಲೌಕಿಕ ಚಟುವಟಿಕೆಯು ಅನಾದಿಯಾದದ್ದು. ಆದರೆ ಇದನ್ನು ಆಧ್ಯಾತ್ಮಿಕ ಗುಣವನ್ನಾಗಿ ಪರಿವರ್ತಿಸಿ ತಿದ್ದಬಹುದು. ಇದರಿಂದಾಗಿ ಅದು ತನ್ನ ಭೌತಿಕ ಗುಣಾತ್ಮಕ ಪ್ರತಿಕ್ರಿಯೆಯನ್ನು ಕಳೆದುಕೊಳ್ಳಬಹುದು. ಭಗವಂತ ಮತ್ತು ಜೀವಿ ಇಬ್ಬರೂ ಪ್ರಜ್ಞೆಯುಳ್ಳವರು, ಗುರುತಿಸುವ ಶಕ್ತಿಯುಳ್ಳವರು, ಜೀವಂತ ಶಕ್ತಿಯಾಗಿ ಅರಿವಿಗೆ ಬರುವವರು. ಆದರೆ ಜೀವಿಯು ಪ್ರಕೃತಿ ನಿಯಮಾಧೀನವಾಗಿ, ಅಂದರೆ ಮಹತ್ತತ್ವಕ್ಕೆ ಬದ್ಧನಾಗಿ ತಾನು ಭಗವಂತನಿಗಿಂತ ಬೇರೆ ಎಂದು ತಪ್ಪಾಗಿ ಗುರುತಿಸಿಕೊಳ್ಳುತ್ತಾನೆ. ಇಡೀ ವೇದಜ್ಞಾನದ ಯೋಜನೆಯೇ ಇಂಥದೊಂದು ತಪ್ಪು ಗ್ರಹಿಕೆಯನ್ನು ನಿವಾರಿಸುವಂತಹದು. ಜೀವಿಯು ತನ್ನನ್ನು ಜಡದೊಂದಿಗೆ ಸಮೀಕರಿಸಿಕೊಳ್ಳುವ ಮಾಯೆಯಿಂದ ಬಿಡುಗಡೆ ಮಾಡುವ ಗುರಿಯನ್ನು ಅದು ಇಟ್ಟುಕೊಂಡಿದೆ. ಜ್ಞಾನ ವೈರಾಗ್ಯಗಳಿಂದ ಆ ಭ್ರಮೆಯನ್ನು ಹೋಗಲಾಡಿಸಿಕೊಂಡಾಗ ಜೀವಿಗಳು ಹೊಣೆಯರಿತ ಕರ್ತರು, ಭೋಕ್ತರು ಎರಡೂ ಆಗುತ್ತಾರೆ. ಭಗವಂತನ ಭೋಕ್ತೃತ್ವವು ಸತ್ಯವಾದದ್ದು. ಜೀವಿಯಲ್ಲಾದರೋ ಅದು ಕೇವಲ ಅಪೇಕ್ಷೆಯಾಗಿ ನಿಲ್ಲುತ್ತದೆ. ಪ್ರಜ್ಞೆಯಲ್ಲಿ ದೇವನಿಗೂ ಜೀವಿಗೂ ನಡುವೆ ಇರುವ ವ್ಯತ್ಯಾಸವೇ ಅವೆರಡರ ವಿಶಿಷ್ಟ ಭೇದ. ಇಲ್ಲದೆ ಹೋದರೆ ಜೀವಿಗೂ ಭಗವಂತನಿಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಹೀಗಾಗಿ ಜೀವಿಯು ಶಾಶ್ವತವಾಗಿ ಏಕಕಾಲದಲ್ಲಿ ಭಿನ್ನನೂ ಆಗಿದ್ದಾನೆ, ಅಭಿನ್ನನೂ ಆಗಿದ್ದಾನೆ. ಇಡೀ ಭಗವದ್ಗೀತೆಯ ಉಪದೇಶವು ಈ ತತ್ವದ ಮೇಲೆ ನಿಂತಿದೆ. ಭಗವದ್ಗೀತೆಯಲ್ಲಿ ಭಗವಂತ, ಜೀವಿ ಇಬ್ಬರನ್ನೂ ಸನಾತನ ಅಥವಾ ಶಾಶ್ವತ ಎಂದು ವರ್ಣಿಸಲಾಗಿದೆ. ಭೌತಾಕಾಶದಿಂದ ಬಹುದೂರದಲ್ಲಿರುವ ಪ್ರಭುವಿನ ಧಾಮವನ್ನು ಸನಾತನ ಎಂದು ವರ್ಣಿಸಿದೆ. ಜೀವಿಯನ್ನು ಭಗವಂತನ ಸನಾತನ ಧಾಮದಲ್ಲಿರಲು ಆಹ್ವಾನಿಸಲಾಗುತ್ತದೆ. ಮುಕ್ತ ಆತ್ಮದ ಚಟುವಟಿಕೆಯು ಕಂಡುಬರುವ ಆ ಭಗವದ್ಧಾಮಕ್ಕೆ ಜೀವಿಯು ಹೋಗಲು ಸಹಾಯ ಮಾಡುವ ಪ್ರಕ್ರಿಯೆಯನ್ನು ಸನಾತನ ಧರ್ಮ ಎಂದು ಕರೆಯಲಾಗಿದೆ. ತನ್ನನ್ನು ಜಡದೊಂದಿಗೆ ಸಮೀಕರಿಸಿಕೊಳ್ಳುವ ಮಿಥ್ಯಾಕಲ್ಪನೆಯಿಂದ ಮುಕ್ತವಾಗದೆ ಅವನು ಭಗವಂತನ ಶಾಶ್ವತ ಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ. ಈ ಪರಿಪೂರ್ಣತೆಯ ಹಂತವನ್ನು ಸಾಧಿಸುವುದು ಹೇಗೆ ಎನ್ನುವುದರ ಕಡೆಗೆ ಭಗವದ್ಗೀತೆಯು ನಮಗೆ ಸುಳಿವು ಕೊಡುತ್ತದೆ. ಜಡದೊಂದಿಗೆ ಗುರುತಿಸುವ ಮಿಥ್ಯಾಕಲ್ಪನೆಯಿಂದ ಬಿಡುಗಡೆ ಹೊಂದುವ ಪ್ರಕ್ರಿಯೆಯನ್ನು ಬೇರೆ ಬೇರೆ ಹಂತಗಳಲ್ಲಿ ಸಕಾಮ ಕರ್ಮ, ಅನುಭವಗಮ್ಯ ದರ್ಶನ ಮತ್ತು ಭಕ್ತಿ ಸೇವೆ ಎಂದು ಕರೆಯಲಾಗಿದೆ. ಈ ಪ್ರಕ್ರಿಯೆಯು ದಿವ್ಯ ಸಾಕ್ಷಾತ್ಕಾರದವರೆಗೂ ಹೋಗುತ್ತದೆ. ಈ ಎಲ್ಲ ಅಂಶಗಳನ್ನು ಭಗವಂತನೊಂದಿಗೆ ಸಂಬಂಧಗೊಳಿಸಿದಾಗ ಇಂತಹ ದಿವ್ಯ ಸಾಕ್ಷಾತ್ಕಾರ ಸಂಭವಿಸುತ್ತದೆ. ವೇದದಲ್ಲಿ ನಿರೂಪಿಸಿದಂತೆ ಮಾನವನಿಗೆ ವಿಧಿಸಿರುವ ಕರ್ತವ್ಯಗಳು ಬದ್ಧಜೀವಿಯ ಪಾಪಪೂರಿತ ಮನಸ್ಸನ್ನು ಕ್ರಮೇಣ ಶುದ್ಧೀಕರಿಸಿ ಅವನನ್ನು ಜ್ಞಾನದ ಹಂತಕ್ಕೆ ಏರಿಸುತ್ತವೆ. ಜ್ಞಾನ ಸಂಪಾದನೆಯ ಶುದ್ಧೀಕೃತ ಹಂತವೇ ಭಗವಂತನನ್ನು ಭಕ್ತಿಪೂರ್ವಕವಾಗಿ ಸೇವಿಸುವ ಆಧಾರವಾಗುತ್ತದೆ. ಬದುಕಿನ ಸಮಸ್ಯೆಗಳನ್ನು ಪರಿಹರಿಸಲು ಮಾರ್ಗಗಳನ್ನು ಜೀವಿಯು ಎಲ್ಲಿಯವರೆಗೆ ಹುಡುಕುತ್ತಲೇ ಇರುತ್ತಾನೆಯೋ ಅಲ್ಲಿಯವರೆಗೆ ಅವನ ತಿಳುವಳಿಕೆಯನ್ನು ಜ್ಞಾನ ಅಥವಾ ಪರಿಶುದ್ಧವಾದ ಅರಿವು ಎಂದು ಕರೆಯಲಾಗುತ್ತದೆ. ಆದರೆ ಬದುಕಿನ ವಾಸ್ತವಿಕ ಪರಿಹಾರವನ್ನು ಅರಿತ ಅನಂತರ ಅವನು ಭಗವಂತನ ಭಕ್ತಿಯುತ ಸೇವೆಯಲ್ಲಿ ನಿರತನಾಗುತ್ತಾನೆ. ಭಗವದ್ಗೀತೆಯು ಜಡ ತತ್ವಗಳಿಂದ ಆತ್ಮವನ್ನು ಬೇರ್ಪಡಿಸುವ ಮೂಲಕ ಜೀವನದ ಸಮಸ್ಯೆಗಳನ್ನು ಕುರಿತು ಪ್ರಾರಂಭವಾಗುತ್ತದೆ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಆತ್ಮವು ಅವಿನಾಶಿಯಾದುದು ಎಂಬುದನ್ನು ತರ್ಕಬದ್ಧವಾಗಿ ಮತ್ತು ವಿಚಾರಪೂರ್ವಕವಾಗಿ ಸಮರ್ಥಿಸುತ್ತದೆ. ಜಡವೇ ಆಗಿರುವ ಹೊರ ಆವರಣವೆನಿಸಿರುವಂತಹ ಶರೀರ ಮತ್ತು ಮನಸ್ಸು ದುಃಖಮಯವಾದ ಮತ್ತೊಂದು ಅವಧಿಯ ಭೌತಿಕ ಅಸ್ತಿತ್ವಕ್ಕೆ ಬದಲಾವಣೆ ಹೊಂದುತ್ತದೆ. ಆದ್ದರಿಂದ ಭಗವದ್ಗೀತೆಯ ಉದ್ದೇಶ ಹಲವು 10 ಬಗೆಯ ಸಂಕಟಗಳನ್ನು ನಿವಾರಿಸುವುದೇ ಆಗಿದೆ. ಅರ್ಜುನನು ಹೀಗೆ ಕುರುಕ್ಷೇತ್ರ ಯುದ್ಧ ಕಾಲದಲ್ಲಿ ಪ್ರಭು ತನಗೆ ಬೋಧಿಸಿದ ಮಹಾಜ್ಞಾನವನ್ನು ಮತ್ತೆ ಈಗ ಆಶ್ರಯಿಸಿದನು. ಎಂಥ ಸುಂದರ ಶ್ಲೋಕ, ಅದಕ್ಕೆ ಸುಂದರ ಭಾವಾರ್ಥ. ಭಗವದ್ಗೀತೆಯ ಬಗ್ಗೆ ಸುಂದರವಾಗಿ ಈ ಶ್ಲೋಕದಲ್ಲಿ ವರ್ಣಿಸಲಾಗಿದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.